ಯೋಜನೆ ಹೆಸರಲ್ಲಿ ಮಹಿಳೆಯರಿಗೆ ಉಚಿತ ಬಸ್ ವ್ಯವಸ್ಥೆ ಕಲ್ಪಿಸಿದ್ದ ಸರ್ಕಾರ ಪುರುಷರಿಗೆ ಬಸ್ ಟಿಕೆಟ್ ದರ ಹೆಚ್ಚಳಕ್ಕೆ ಮುನ್ನುಡಿ ಬರೆದಿದೆ. 4 ಸಾರಿಗೆ ನಿಗಮಕ್ಕೂ ಶೇಕಡಾ 15ರಷ್ಟು ಬಸ್ ಪ್ರಯಾಣ ದರ ಹೆಚ್ಚಳಕ್ಕೆ ಕ್ಯಾಬಿನೆಟ್ ಒಪ್ಪಿಗೆಯನ್ನ ಸೂಚಿಸಿದೆ. ಜನವರಿ 5ರಿಂದ ಪರಿಷ್ಕೃತ ದರ ಜಾರಿಯಾಗಲಿದೆ. ಉದಾಹರಣೆಗೆ ಬೆಂಗಳೂರು ಟು ಹಾಸನಕ್ಕೆ ₹35.70 ಹೆಚ್ಚಳವಾಗಿದೆ. ಇನ್ನು ಬಿಎಂಟಿಸಿಯಲ್ಲೂ ದರ ಪರಿಷ್ಕರಣೆಯಾಗಿದ್ದು ಪ್ರತಿ ಸ್ಟೇಜ್ಗೆ 75 ಪೈಸೆ ಹೆಚ್ಚಳವಾಗಿದೆ. ಉದಾಹರಣೆಗೆ ಶಿವಾಜಿನಗರ ಟು ಬನಶಂಕರಿಗೆ ಹಿಂದಿನ ದರ ₹20 ಇದ್ರೆ ₹3 ಹೆಚ್ಚಳದ ಮೂಲಕ ₹23 ಆಗಲಿದೆ. ಬಸ್ ದರ ಹೆಚ್ಚಳಕ್ಕೆ ಸಾರ್ವಜನಿಕರು ಸರ್ಕಾರಕ್ಕೆ ಹಿಡಿ ಶಾಪ ಹಾಕ್ತಿದ್ದಾರೆ. ಫ್ರೀ ಕೊಡೋದು ಬೇಡ, ಹಾಲು ತರಕಾರಿ ಬಸ್ ದರ ಏರಿಸೋದು ಬೇಡ ಅಂತ ಸರ್ಕಾರಕ್ಕೆ ಮಹಿಳೆಯರು ತರಾಟೆ ತೆಗೆದುಕೊಂಡ್ರು. ಉಚಿತ ಯೋಜನೆಗಳಿಗೆ ಬ್ರೇಕ್ ಹಾಕಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಜನ ಆಕ್ರೋಶ ವ್ಯಕ್ತಪಡಿಸಿದ್ರು. ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆಶಿ ಅವರ ಆಸ್ತಿ ಮಾರಿ ನಷ್ಟ ಸರಿದೂಗಿಸಲಿ ಅಂತ ಜನ ಕಿಡಿಕಾರಿದ್ರು. ಇನ್ನು ಬಸ್ ಫ್ರೀ ನಿಲ್ಲಿಸಿ, ಅಶಕ್ತರಿಗೆ, ವಯಸ್ಸಾದವರಿಗೆ, ವಿದ್ಯಾರ್ಥಿಗಳಿಗೆ ಫ್ರೀ ಕೊಟ್ರೆ ಸಾಕು ಅಂತ ಜನರೇ ಸರ್ಕಾರಕ್ಕೆ ಸಲಹೆ ಕೊಟ್ಟಿದ್ದಾರೆ. ಗುತ್ತಿಗೆದಾರ ಸಚಿನ್ ಡೆತ್ ನೋಟ್ನಲ್ಲಿ ನಿಮ್ಮ ಹೆಸರು ಇರೋದಕ್ಕೆ ನಾನು ತಗೊಂಡಿದ್ದೇನೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆಗೆ ಛಲವಾದಿ ನಾರಾಯಣಸ್ವಾಮಿ ತಿರುಗೇಟನ್ನ ಕೊಟ್ಟಿದ್ದಾರೆ. ನನ್ನ ಜೀವನದಲ್ಲಿ ನಾನು ಸುಳ್ಳು ಹೇಳಿಲ್ಲ, ನನ್ನ ರಾಜಕೀಯ ಜೀವನದಷ್ಟು ನಿಮಗೆ ವಯಸ್ಸು ಆಗಿಲ್ಲ ಅಂತ ತಿಳಿಸಿದ್ರು. ಇನ್ನು ಇದೇ ವೇಳೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಬಗ್ಗೆಯೂ ಪ್ರಸ್ತಾಪಿಸಿ ಟಾಂಗ್ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಸ್ಥಾನ ಉಳಿಸಿಕೊಳ್ಳೋದಕ್ಕೆ ಪ್ರಿಯಾಂಕ್ ಖರ್ಗೆ ಬಗ್ಗೆ ಸಿದ್ದರಾಮಯ್ಯ ಮಾತನಾಡ್ತಾ ಇದ್ದಾರೆ. ಡಿಸಿಎಂ ಡಿಕೆಶಿ ಅವರು ಮುಂದಿನ ದಿನಗಳಲ್ಲಿ ಆ ಸ್ಥಾನಕ್ಕೆ ಬರಬೇಕು ಅಂತ ಪ್ರಿಯಾಂಕ್ ಖರ್ಗೆ ಬಗ್ಗೆ ಮಾತನಾಡ್ತಾ ಇದ್ದಾರೆ ಅಂತ ಕಾಂಗ್ರೆಸ್ ನಾಯಕರಿಗೆ ಟಕ್ಕರ್ ಕೊಟ್ರು. ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣವನ್ನ ಸಿಬಿಐಗೆ ಕೊಡಬೇಕು ಅಂತ ಸಚಿನ್ ಕುಟುಂಬಸ್ಥರು ಆಗ್ರಹಕ್ಕೆ ಸಚಿವ ಈಶ್ವರ್ ಖಂಡ್ರೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಚಿನ್ ನನ್ನ ಕ್ಷೇತ್ರದವನು, ಹೀಗಾಗಿ ಅವರ ಕುಟುಂಬಸ್ಥರನ್ನ ಭೇಟಿ ಮಾಡಿ ಸಿಐಡಿ ತನಿಖೆ ಮಾಡಿಸ್ತೀನಿ ಅಂತ ಭರವಸೆ ಕೊಟ್ಟಿದ್ದೇನೆ. ತನಿಖೆಯ ವರದಿ ಬರೋವರೆಗೂ ದಯವಿಟ್ಟು ಎಲ್ಲರೂ ಕಾಯಬೇಕು ಅಂತ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಇನ್ನು ಡೆತ್ ನೋಟ್ನಲ್ಲಿ ಕೂಡ ಪ್ರಿಯಾಂಕ್ ಹೆಸರಿಲ್ಲದೇ ಇದ್ರೂ ಬಿಜೆಪಿ ರಾಜಕೀಯ ಪ್ರೇರಿತ ಹೇಳಿಕೆ ಕೊಡ್ತಾ ಇದೆ ಅಂತ ಆರೋಪಿಸಿದ್ದಾರೆ. ಮೈಸೂರಿನ ರಸ್ತೆಗೆ ಸಿಎಂ ಸಿದ್ದರಾಮಯ್ಯ ಹೆಸರು ನಾಮಕರಣ ಮಾಡಿದ್ರೆ ಹೋರಾಟ ಮಾಡ್ತೀವಿ ಅಂತ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಎಚ್ಚರಿಕೆ ಕೊಟ್ಟಿದ್ದಾರೆ. ಏಕಪಕ್ಷೀಯ ನಿರ್ಧಾರ ತೆಗೆದುಕೊಂಡರೆ ಹೋರಾಟ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ರಸ್ತೆಗೆ ಸಿಎಂ ಹೆಸರನ್ನ ಇಡದಂತೆ ಆಗ್ರಹಿಸಿದ್ರು. ಆ ರಸ್ತೆಗೆ ಪ್ರಿನ್ಸಸ್ ಎಂಬ ಹೆಸರಿದ್ದು ಅದನ್ನ ಹಾಗೆಯೇ ಉಳಿಸಬೇಕೆಂದು ಒತ್ತಾಯಿಸಿದ್ದಾರೆ. ಸಿಟಿ ರವಿ ಬಂಧನದ ವೇಳೆ ಪ್ರತಿಭಟನೆ ನಡೆಸಿದ್ದ 30ಕ್ಕೂ ಹೆಚ್ಚು ಬಿಜೆಪಿ ಕಾರ್ಯಕರ್ತರಿಗೆ ತರೀಕೆರೆ ಪೊಲೀಸರು ನೋಟಿಸ್ ಜಾರಿ ಮಾಡಿದ್ದಾರೆ. ಜನವರಿ 4ರಂದು ತರೀಕೆರೆ ಪೊಲೀಸ್ ಠಾಣೆಗೆ ವಿಚಾರಣೆಗೆ ಹಾಜರಾಗುವಂತೆ ಆದೇಶಿಸಿದ್ದಾರೆ. ಎಫ್ಐಆರ್ ಆಗಿರೋದು ಚಿಕ್ಕಮಗಳೂರಲ್ಲಿ ಆದರೆ 70 ಕಿಲೋಮೀಟರ್ ದೂರದಲ್ಲಿರುವ ಠಾಣೆಗೆ ವಿಚಾರಣೆಗೆ ಬರುವುದಕ್ಕೆ ಹೇಳಿದ್ದಾರೆ ಎಂದು ಬಿಜೆಪಿ ಕಿಡಿಕಾರಿದೆ. ಡಿಸೆಂಬರ್ 19ರಂದು ಬೆಳಗಾವಿಯ ಸುವರ್ಣಸೌಧದಲ್ಲೇ ಸಿಟಿ ರವಿ ಬಂಧನವಾಗಿದ್ದಕ್ಕೆ ಚಿಕ್ಕಮಗಳೂರಿನಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸಿದ್ರು. ಧಾರವಾಡ ಜಿಲ್ಲಾ ಪಂಚಾಯಿತಿ ಸದಸ್ಯ ಯೋಗೇಶ್ ಗೌಡ ಹತ್ಯೆ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ. ಯೋಗೇಶ್ ಗೌಡ ಹತ್ಯೆಯಲ್ಲಿ ಯಾರ್ಯಾರು ಭಾಗಿಯಾಗಿದ್ರು, ಶಾಸಕ ಕುಲಕರ್ಣಿ ಪಾತ್ರ ಏನು, ಚಂದ್ರಶೇಖರ್ ಏನೇನು ಮಾಡಿದ್ರು ಅನ್ನೋದರ ಸಂಪೂರ್ಣ ಮಾಹಿತಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿದೆ. ರಾಜಕೀಯ ವೈಷಮ್ಯದಿಂದ ಯೋಗೇಶ್ ಗೌಡನನ್ನ ಹತ್ಯೆ ಮಾಡಲಾಗಿದ್ದು, ಕೋರ್ಟ್ನಲ್ಲಿ ಮುತ್ತಗಿ ತಪ್ಪೊಪ್ಪಿಗೆ ಹೇಳಿಕೆಯಲ್ಲೂ ಸಹ ಇದು ದೃಢ ಆಗಿದೆ. ಕೋರ್ಟ್ನಲ್ಲಿ ಬಸವರಾಜ ಮುತ್ತಗಿ ಹೇಳಿದ ಹೇಳಿಕೆ ಸುವರ್ಣ ನ್ಯೂಸ್ಗೆ ಲಭ್ಯವಾಗಿದ್ದು, ಜಿಮ್ನಲ್ಲಿ ಪೇಪರ್ ಓದ್ತಾ ಇದ್ದ ಯೋಗೇಶ್ ಗೌಡ ಮೇಲೆ ಹಂತಕರು ದಾಳಿ ಮಾಡಿ ಹತ್ಯೆ ಮಾಡಿದ್ದರು ಎನ್ನಲಾಗಿದೆ. ಹತ್ಯೆ ಮಾಡಿದವರಿಗೆ ಮುತ್ತಗಿ 6 ಲಕ್ಷ ಹಣ ನೀಡಿದ್ದರಂತೆ. ಬಳಿಕ ವಿನಯ್ ಕುಲಕರ್ಣಿ ಸೂಚನೆಯಂತೆ ಆರೋಪಿಗಳು ಶರಣಾಗಿದ್ದಾರೆ ಅನ್ನೋದು ಮುತ್ತಗಿ ತಪ್ಪೊಪ್ಪಿಗೆಯಲ್ಲಿ ಬಯಲಾಗಿದೆ. ಪೊಲೀಸರಿಗೆ ಶರಣಾಗುವ ಮುನ್ನ ಮುತ್ತಗಿ ವಿನಯ್ ಕುಲಕರ್ಣಿ ಭೇಟಿಯಾಗಿ ಮಾತುಕತೆ ನಡೆಸಿರೋದಾಗಿ ತಿಳಿದು ಬಂದಿದೆ. ಕಮಿಷನರ್, ಡಿಸಿಪಿ, ಎಸಿಪಿಗೂ ಬಸವರಾಜ ಮುತ್ತಗಿ ಹಣ ನೀಡಿರೋದು ತಪ್ಪೊಪ್ಪಿಗೆಯಲ್ಲಿ ತಿಳಿಸಲಾಗಿದೆ. ಜಾಮೀನು ಕೊಡಿಸಿದ್ದ ಕುಲಕರ್ಣಿ ಪ್ರಕರಣ ಮುಚ್ಚಿ ಹಾಕಲು ಸಾಕ್ಷಿಗಳ ಮೇಲೆ ವಿನಯ್ ಕುಲಕರ್ಣಿ ಒತ್ತಡ ಹಾಕಿರೋದು ಮುತ್ತಗಿ ಒಪ್ಪಿಕೊಂಡಿದ್ದಾರೆ. ಯೋಗೇಶ್ ಗೌಡ ಹತ್ಯೆ ಪ್ರಕರಣಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರತಿಕ್ರಿಯಿಸಿದ್ದು, ಎಲ್ಲ ಸಾಕ್ಷಿ ಸಿಕ್ಕಿದ್ದು ವಿನಯ್ ಕುಲಕರ್ಣಿ ಅಧಿಕಾರಿಗಳ ತಂಡ ಕಟ್ಟಿಕೊಂಡು ಹತ್ಯೆ ಮಾಡಿದ್ದಾನೆ. ಕಾಂಗ್ರೆಸ್ನವರು ನಮಗೆ ಸಾಕ್ಷಿ ಕೇಳ್ತಾ ಇದ್ರು, ಈಗ ಅವರ ಕಾಂಗ್ರೆಸ್ ಎಂಎಲ್ಎನೇ ತಂಡ ಕಟ್ಟಿಕೊಂಡು ಹತ್ಯೆ ಮಾಡಿದ್ದಾರೆ ಎಂದು ಸರ್ಕಾರದ ವಿರುದ್ಧ ಹರಿಹಾಯ್ದ್ರು.
ನಾವು ಗೋಗಳ ರಕ್ಷಣೆಗೆ ಗೋಶಾಲೆ ಮಾಡಿದ್ವಿ, ಹಣವನ್ನ ಬಿಡುಗಡೆ ಮಾಡಿದ್ವಿ. ಈಗ ಈ ಪಾಪರ್ ಸರ್ಕಾರ ಬಂದ ಮೇಲೆ ಗೋಗಳ ಅನ್ನಕ್ಕೂ ಕನ್ನ ಹಾಕಿದ್ದಾರೆ. ಇದು ಪಾಪಿಗಳ ಸರ್ಕಾರ ಅಂತ ಕಾಂಗ್ರೆಸ್ ವಿರುದ್ಧ ಅಶೋಕ್ ಗುಡುಗಿದ್ರು. ವಿಜಯೇಂದ್ರ ದೆಹಲಿ ಭೇಟಿ ಬೆನ್ನಲ್ಲೇ ಬಿಜೆಪಿ ರೆಬಲ್ ಶಾಸಕ ಯತ್ನಾಳ್ ಸೈಲೆಂಟ್ ಆಗಿದ್ದಾರಾ ಅನ್ನೋ ಅನುಮಾನಗಳು ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆಯಾಗ್ತಾ ಇವೆ. ನಾನು ಪಾರ್ಟಿ ಆಂತರಿಕ ವಿಷಯ ಮಾತನಾಡಲ್ಲ ಅನ್ನೋ ಮೂಲಕ ಯತ್ನಾಳ್ ಸೈಲೆಂಟ್ ಆದ್ರು. ನಿಮಗೆ ದೊಡ್ಡ ಭವಿಷ್ಯ ಇದೆ ಎಂದು ಕೇಂದ್ರ ನಾಯಕರು ಹೇಳಿದ್ದಾರೆ. ಯಾರಾದ್ರೂ ಅಧ್ಯಕ್ಷರಾಗ್ಲಿ, ಪಾರ್ಟಿ ಪರ ಕೆಲಸ ಮಾಡ್ತೀವಿ ಅಂತ ಶಾಸಕ ಯತ್ನಾಳ್ ಹೇಳಿದ್ರು. ನಾವು ಚಾಡಿಕೋರರಲ್ಲ, ಹೈಕಮಾಂಡ್ಗೆ ದೂರನ್ನ ನೀಡೋರಲ್ಲ ಅನ್ನೋ ಮೂಲಕ ವಿಜಯೇಂದ್ರ ಹೈಕಮಾಂಡ್ ಭೇಟಿಗೆ ಯತ್ನಾಳ್ ಪರೋಕ್ಷವಾಗಿ ಟಾಂಗ್ ಕೊಟ್ರು. ನಾವು ಓಟ್ ತರೋರು, ದೂರು ನೀಡೋರಲ್ಲ, ಹೈಕಮಾಂಡ್ ಖುಷಿ ಪಡ್ತಾರೆ, ಯತ್ನಾಳ್ ಗ್ರೇಟ್ ಅಂತಾರೆ ಎಂದು ಯತ್ನಾಳ್ ಹೇಳಿದ್ರು. ಹಾಸನ ಜಿಲ್ಲೆಯ ಋಣ ತೀರಿಸುವ ಕೆಲಸ ಮಾಡೇ ಮಾಡ್ತೀವಿ ಎಂದು ಎಂಎಲ್ಸಿ ಡಾಕ್ಟರ್ ಸೂರಜ್ ರೇವಣ್ಣ ಹುಟ್ಟುಹಬ್ಬ ಕಾರ್ಯಕ್ರಮದಲ್ಲಿ ಶಪಥ ಮಾಡಿದ್ದಾರೆ. ಇದೇ ವೇಳೆ ಸರ್ಕಾರದ ವಿರುದ್ಧವೂ ಕಿಡಿಕಾರಿದ್ದಾರೆ. ಕೆಲ ಅಧಿಕಾರಿಗಳು, ಕೆಲವು ವಿರೋಧಿಗಳು ನಮ್ಮ ಕಾರ್ಯಕರ್ತರಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಈ ದ್ವೇಷದ ರಾಜಕಾರಣ ಬಹಳ ದಿನ ಉಳಿಯೋದಿಲ್ಲ ಅಂತ ಹೇಳಿದ್ರು. ಸರ್ಕಾರ ಬಂದು 1.5 ವರ್ಷವಾದ್ರೂ ಯಾವ ರೈತರಿಗೆ ಒಳ್ಳೆಯದಾಗಿದೆ? ಬರೀ ದ್ವೇಷದ ರಾಜಕಾರಣದ ಕತ್ತಲು ಆವರಿಸಿಕೊಂಡಿದೆ ಅಂತ ಆರೋಪಿಸಿದ್ರು. ಕೋಲಾರ ಜಿಲ್ಲೆ ಮುಳಬಾಗಿಲು ನಗರಸಭೆಗೆ ಮಹಿಳಾ ಅಧ್ಯಕ್ಷೆಯಾದ್ರು. ಆಕೆ ಪತಿ ಅಧಿಕಾರದ ದರ್ಬಾರನ್ನ ನಡೆಸ್ತಾ ಇದ್ದಾರೆ. ಅಧ್ಯಕ್ಷೆ ಶಬಾನಾ ಅವರ ಅಧಿಕೃತ ಕೊಠಡಿಯಲ್ಲಿ ಪತಿ ಅಮಾನುಲ್ಲಾ ವಿರಾಜಮಾನವಾಗಿ ಕಡತಗಳ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಅಧ್ಯಕ್ಷೆಯ ಪತಿ ಆದೇಶವನ್ನ ಅಧಿಕಾರಿಗಳು ಪಾಲನೆ ಮಾಡ್ತಾ ಇದ್ದಾರೆ. ಅಮಾನುಲ್ಲಾ ದರ್ಬಾರ್ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಚಲಿಸ್ತಾ ಇರುವಂತಹ ಬೈಕ್ನಲ್ಲಿ ಏಕಾಏಕಿ ಬೆಂಕಿ ಕಾಣಿಸಿಕೊಂಡು ಬೈಕ್ ದಗದಗನೆ ಹೊತ್ತಿ ಉರಿದಿರುವ ಘಟನೆ ಉತ್ತರ ಕನ್ನಡದ ಕಾರವಾರ ತಾಲೂಕಿನ ಆಮದಳ್ಳಿ ಬಳಿ ನಡೆದಿದೆ. ಅದೃಷ್ಟವಶಾತ್ ಬೈಕ್ ಸವಾರ ಅಪಾಯದಿಂದ ಪಾರಾಗಿದ್ದಾನೆ. ಉತ್ತರ ಪ್ರದೇಶ ಮೂಲದ 4 ಜಾವಾ ಸ್ಪೋರ್ಟ್ಸ್ ಬೈಕ್ನಲ್ಲಿ ಪ್ರವಾಸಿ ತಾಣಗಳಿಗೆ ಬಂದಿದ್ರು. ಮುರುಡೇಶ್ವರ ನೋಡಿಕೊಂಡು ಗೋವಾಕ್ಕೆ ಹೊರಟಿದ್ರು. ಈ ವೇಳೆ ಆಮದಳ್ಳಿ ಬಳಿ ಓರ್ವ ಪ್ರವಾಸಿಗನ ಬೈಕ್ನಲ್ಲಿ ಹೊಗೆ ಕಾಣಿಸಿಕೊಂಡಿದೆ. ಕೂಡಲೇ ಸವಾರ ಬೈಕ್ ನಿಲ್ಲಿಸಿ ದೂರಕ್ಕೆ ತೆರಳಿದ್ದಾನೆ. ಕೆಲವೇ ನಿಮಿಷಗಳಲ್ಲಿ ಬೈಕ್ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. 2023-24ನೇ ಸಾಲಿನ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಪ್ರಕಟವಾಗಿದೆ. ಸುವರ್ಣ ನ್ಯೂಸ್ನ 4 ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಸುವರ್ಣ ನ್ಯೂಸ್ ಪೊಲಿಟಿಕಲ್ ಹೆಡ್ ಆನಂದ್ ಬೈದನಮನೆ, ಡಿಜಿಟಲ್ ಹೆಡ್ ಕೆಎಸ್ ನಿರುಪಮಾ, ಆಂಕರ್ ಭಾವನಾ ನಾಗಯ್ಯಗೆ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ವರದಿಗಾರ ನಂದೀಶ್ ಮಲ್ಲೇನಹಳ್ಳಿಗೆ ಮೈಸೂರು ದಿಗಂತ ದತ್ತಿ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ಒಟ್ಟು 13 ಮಹಿಳೆಯರಿಗೆ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ರಾಜ್ಯದಲ್ಲಿ ಬಾಣಂತಿಯರ ಸರಣಿ ಸಾವು ಹಿನ್ನೆಲೆಯಲ್ಲಿ ಕೊಪ್ಪಳದಲ್ಲಿ ಸರ್ಕಾರದ ವಿರುದ್ಧ ಬಿಜೆಪಿ ಪ್ರತಿಭಟನೆ ಮಾಡಿದೆ. ನಗರದ ಬಸವೇಶ್ವರ ವೃತ್ತದಲ್ಲಿ ಜಿಲ್ಲಾ ಬಿಜೆಪಿ ಮಹಿಳಾ ಮೋರ್ಚಾದಿಂದ ಪ್ರತಿಭಟನೆ ನಡೆಸಿದ್ದು, ಸಿಎಂ ಸಿದ್ದರಾಮಯ್ಯ, ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಲಾಯಿತು. ಈ ಕೂಡಲೇ ಸಿಎಂ ಹಾಗೂ ಆರೋಗ್ಯ ಸಚಿವರು ರಾಜೀನಾಮೆಯನ್ನ ನೀಡಬೇಕು ಅಂತ ಪ್ರತಿಭಟನಾಕಾರರು ಆಗ್ರಹಿಸಿದರು. ಶಿವಮೊಗ್ಗದ ಸಾಗರ ಪಟ್ಟಣದ ಸಿಗಂದೂರು ರಸ್ತೆಯ ಬಟ್ಟೆ ಅಂಗಡಿಯ ಮುಂದೆ ಕಿಡಿಗೇಡಿಗಳು ಮಾಟ ಮಂತ್ರ ಮಾಡಿ ಹೋಗಿರುವ ಘಟನೆ ನಡೆದಿದೆ. ರಾತ್ರಿ ಕೆಲಸ ಮುಗಿಸಿ ಮನೆಗೆ ಹೋಗಿ ಬೆಳಗ್ಗೆ ಅಂಗಡಿ ಬಳಿ ಬಂದ ಮಾಲೀಕನಿಗೆ ಶಾಕ್ ಆಗಿದೆ. ಅಂಗಡಿಯ ಮುಂದೆ ಲಿಂಬೆ ಹಣ್ಣಿನ ಮಾಲೆ ಹಾಕಿ ಎಲೆ, ತೆಂಗಿನಕಾಯಿ ಜೊತೆಗೆ ಉರ್ದು ಭಾಷೆಯಲ್ಲಿ ಮಾಲೀಕ ಹಾಗೂ ಮಾಲೀಕನ ತಾಯಿಯ ಹೆಸರು ಬರೆದು ಮಾಟ ಮಂತ್ರ ಮಾಡಿದ್ದಾರೆ. ಇದನ್ನು ನೋಡಿದ ಅಂಗಡಿ ಮಾಲೀಕ ಆತಂಕಕ್ಕೆ ಒಳಗಾಗಿದ್ದು, ಕಿಡಿಗೇಡಿಗಳು ಯಾರು ಅಂತ ಪತ್ತೆ ಹಚ್ಚಿ ಕ್ರಮ ಕೈಗೊಳ್ಳುವಂತೆ ಸಾಗರ ಪೇಟೆ ಠಾಣೆ ಪೊಲೀಸರಲ್ಲಿ ಮನವಿ ಮಾಡಿದ್ದಾರೆ. ಚನ್ನಪಟ್ಟಣದಲ್ಲಿ ಕಾಡಾನೆ ಉಪಟಳ ಮುಂದುವರೆದಿದೆ. ಚಿಕ್ಕಮಣ್ಣುಗುಡ್ಡೆ ಗ್ರಾಮದ ಸಮೀಪ ಒಂಟಿ ಸಲಗ ಪ್ರತ್ಯಕ್ಷವಾಗಿದ್ದು, ಗ್ರಾಮದ ಜಮೀನುಗಳಿಗೆ ನುಗ್ಗಿ ಅಪಾರ ಪ್ರಮಾಣದ ಬೆಳೆ ನಾಶ ಮಾಡಿದೆ. ಹೀಗಾಗಿ ರೈತರು ಜಮೀನುಗಳಿಗೆ ತೆರಳೋದಕ್ಕೆ ಹಿಂದೇಟಾಕ್ತಾ ಇದ್ದಾರೆ. ಮದವೇರಿದ ಒಂಟಿ ಸಲಗದ ಓಡಾಟದ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಇನ್ನು ಕಳೆದ ವಾರವಷ್ಟೇ ಚನ್ನಪಟ್ಟಣ ತಾಲೂಕಿನ 2 ಪುಂಡಾನೆಯನ್ನ ಸೆರೆ ಹಿಡಿಯಲಾಗಿತ್ತು. ಹೀಗಿದ್ರೂ ಸಹ ಕಾಡಾನೆ ಮತ್ತೆ ಗ್ರಾಮಗಳಿಗೆ ಲಗ್ಗೆ ಇಡ್ತಾ ಇದ್ದು, ಕಾಡಾನೆ ಉಪ್ಪಟಳಕ್ಕೆ ಶಾಶ್ವತ ಪರಿಹಾರ ಕಲ್ಪಿಸುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಶಿವಮೊಗ್ಗದಲ್ಲಿ ನೀರಾವರಿ ನಿಗಮದ ಅಧಿಕಾರಿ ಮತ್ತು ಸಿಬ್ಬಂದಿ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಕರ್ನಾಟಕ ನೀರಾವರಿ ನಿಗಮದ
ಸೆಕ್ಷನ್ ಅಧಿಕಾರಿ ಟಿ ಕೊಟ್ಟರಪ್ಪ ಮತ್ತು ಲೈಟ್ ಮಜದೂರ್ ಅರವಿಂದ್ ಲಂಚ ಸ್ವೀಕರಿಸಿದ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಕೆಡ್ಡಾಕ್ಕೆ ಕೆಡವಿದ್ದಾರೆ. ಗುತ್ತಿಗೆದಾರ ರವಿ ಎಂಬುವವರಿಂದ 1,20,000 ಲಂಚ ಪಡೆಯುವ ವೇಳೆ ಲೋಕಾಯುಕ್ತ ಅಧಿಕಾರಿಗಳು ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ. ಭದ್ರಾವತಿ ತಾಲೂಕಿನ ಗೊಂದಿ ಬಲದಂಡೆ ನಾಲೆಯಲ್ಲಿ ಸೀಟ್ ತೆಗೆದ ಕಾಮಗಾರಿ ಬಿಲ್ಲನ್ನ ಮಂಜೂರು ಮಾಡಲು ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು ಎನ್ನಲಾಗಿದೆ. ಶಿವಮೊಗ್ಗ ಲೋಕಾಯುಕ್ತ ಠಾಣೆಯ ಇನ್ಸ್ಪೆಕ್ಟರ್ ವೀರಬಸಪ್ಪ ಎಲ್ ಕುಸಾಲಪುರ ನೇತೃತ್ವದಲ್ಲಿ ದಾಳಿ ನಡೆದಿದ್ದು ಅಧಿಕಾರಿಯನ್ನ ವಶಕ್ಕೆ ಪಡೆದಿದ್ದಾರೆ. ಬೆಳಗಾವಿಯಲ್ಲಿ ಫೋನ್ನಲ್ಲಿ ಮಾತನಾಡುವ ನೆಪ ಮಾಡಿ ಹಣ ಕಳ್ಳತನ ಮಾಡಿದ ಘಟನೆ ನಡೆದಿದೆ. ಸವದತ್ತಿ ತಾಲೂಕಿನ ಮುನವಳ್ಳಿ ಪಟ್ಟಣದ ಹೋಟೆಲ್ ಒಂದರಲ್ಲಿ ಕದೀಮಾ ಡ್ರಾನಲ್ಲಿದ್ದಂತಹ ಸುಮಾರು 4,000 ರೂಪಾಯಿ ಹಣ ಕದ್ದು ಎಸ್ಕೇಪ್ ಆಗಿದ್ದಾನೆ. ಕಳ್ಳತನದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಸವದತ್ತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. ಬೀದರ್ನಲ್ಲಿ ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಪೋಸ್ಟ್ ವಾರ್ ಮುಂದುವರೆದಿದೆ. ಸಚಿವ ಪ್ರಿಯಾಂಕ್ ಖರ್ಗೆಯನ್ನ ಹೈದರಾಬಾದ್ ನಿಜಾಮನಿಗೆ ಹೋಲಿಕೆ ಮಾಡಿ ಬಿಜೆಪಿ ಪೋಸ್ಟ್ ಹಾಕಿದೆ. ಆಗ ಹೈದರಾಬಾದ್ ನಿಜಾಮರು ರಜಾಕರರು ಈ ಭಾಗದ ಜನರನ್ನ ಹಿಂಸಿಸಿದ ರೀತಿ ಈಗ ಕಲಬುರಗಿಯ ನಿಜಾಮ ಪ್ರಿಯಾಂಕ್ ಖರ್ಗೆ ಮತ್ತು ಅವರ ರಜಾಕರ ಪಡೆ ರಾಜು ಕಪ್ಪನೂರು ಕಲಬುರಗಿ ಜನತೆಯನ್ನ ಹಿಂಸಿಸ್ತಾ ಇದ್ದಾರೆ ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಹಾಕಿ ಬಿಜೆಪಿ ಆಕ್ರೋಶ ಹೊರಹಾಕಿದೆ. ಮಾಜಿ ಸಂಸದ ಡಿಕೆ ಸುರೇಶ್ ತಂಗಿ ಹೆಸರಿನಲ್ಲಿ ವಂಚಿಸಿರುವ ಐಶ್ವರ್ಯ ಗೌಡಳ ವಂಚನೆ ಪುರಾಣಗಳು ಒಂದೆರಡಲ್ಲ. ವಂಚನೆಗೂ ಮೊದಲು ಖತರ್ನಾಕ್ ಪ್ಲಾನ್ ಮಾಡ್ತಾ ಇದ್ದ ಐಶ್ವರ್ಯ ಗೌಡ ವರ್ಷಕ್ಕೆ 3-4 ಬಾರಿ ಬಿಸ್ನೆಸ್ ಪಾರ್ಟ್ನರ್ಸ್ ಭೇಟಿ ಮಾಡಿ ಮಾತುಕತೆ ನಡೆಸ್ತಾ ಇದ್ಲಂತೆ. ಅಸಲಿಗೆ ಯಾವುದೇ ಬಿಸ್ನೆಸ್ ನಡೆಸದೇ ಇದ್ರೂ ಅವರನ್ನ ಮೀಟ್ ಮಾಡುವ ಹೆಸರಲ್ಲಿ ಪಾರ್ಟಿ ಆಯೋಜನೆ ಮಾಡ್ತಾ ಇದ್ಲಂತೆ. ಬಿಸ್ನೆಸ್ ಪಾರ್ಟ್ನರ್ಸ್ ಮೀಟ್ ಹೆಸರಿನ ಪಾರ್ಟಿಗೆ ಖ್ಯಾತ ಉದ್ಯಮಿಗಳು, ಬಿಲ್ಡರ್ಗಳು, ಸಿನಿ ತಾರೆಯರು, ಹಿರಿಯ ಪೊಲೀಸ್ ಅಧಿಕಾರಿಗಳು, ಚಿನ್ನದ ವ್ಯಾಪಾರಿಗಳನ್ನ, ರಾಜಕಾರಣಿಗಳನ್ನ ಆಹ್ವಾನಿಸ್ತಾ ಇದ್ಲು ಎನ್ನಲಾಗಿದೆ. ಈ ಮೂಲಕ ದೊಡ್ಡ ದೊಡ್ಡ ಕುಳಗಳನ್ನ ತನ್ನ ಕೆಡ್ಡಾಕ್ಕೆ ಕೆಡುತ್ತಾ ಇದ್ಲು ಅನ್ನೋದು ತನಿಖೆಯಿಂದ ಬಯಲಾಗಿದೆ. ಮೈಸೂರಿನ ಕೆಆರ್ಎಸ್ ರಸ್ತೆಗೆ ಸಿಎಂ ಸಿದ್ದರಾಮಯ್ಯ ಹೆಸರಿಡುವ ವಿವಾದ ದಿನದಿಂದ ದಿನಕ್ಕೆ ತಾರಕಕ್ಕೇರ್ತಾ ಇದೆ. ನಿನ್ನೆ ದಿಢೀರ್ ಕೆಆರ್ ರಸ್ತೆಗೆ ಪ್ರಿನ್ಸೆಸ್ ರಸ್ತೆ ಎಂದು ಸ್ಟಿಕ್ಕರ್ ಅಂಟಿಸಿ ವಿವಿಧ ಸಂಘಟನೆಯ ಸದಸ್ಯರು ಪೂಜೆ ಮಾಡಿದ್ರು. ಚಲುವಾಂಬ ಉದ್ಯಾನವನದ ವಿವೇಕಾನಂದ ಪ್ರತಿಮೆ ಬಳಿ ಹಾಗೂ ವಿವಿಧೆಡೆ ಪ್ರಿನ್ಸೆಸ್ ರಸ್ತೆ ಎಂಬ ನಾಮಫಲಕ ಅಳವಡಿಕೆ ಮಾಡಲಾಗಿತ್ತು. ಸ್ಟಿಕ್ಕರ್ನಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಭಾವಚಿತ್ರ ಇತ್ತು. ಆದರೆ ರಾತ್ರೋರಾತ್ರಿ ಆ ಸ್ಟಿಕ್ಕರ್ಗಳನ್ನ ತೆರವು ಮಾಡಲಾಗಿದ್ದು ಹಲವು ಅನುಮಾನಗಳು ಮೂಡತೊಡಗಿವೆ. ಅಧಿಕಾರಿಗಳು ತೆಗೆಸಿದ್ರ, ಪೊಲೀಸರು ತೆಗೆಸಿದ್ರ ಅನ್ನೋ ಅನುಮಾನಗಳು ಮೂಡಿದ್ದು ಸ್ಥಳದಲ್ಲಿ ಸ್ಟಿಕ್ಕರ್ ಇತ್ತು ಅನ್ನೋದಕ್ಕೆ ಯಾವುದೇ ಕುರುಹುಗಳು ಸಹ ಪತ್ತೆಯಾಗಿಲ್ಲ. ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣದಲ್ಲಿ ಕಲಬುರಗಿ ರಿಪಬ್ಲಿಕ್ ಎಂಬ ಆರೋಪಕ್ಕೆ ಪ್ರಿಯಾಂಕ್ ಖರ್ಗೆ ತಿರುಗೇಟನ್ನ ನೀಡಿದ್ದಾರೆ. ಬಿಜೆಪಿಯ ಮಣಿಕಂಠ್ ರಾಥೋಡ್ ಆಡಿಯೋ ರಿಲೀಸ್ ಮಾಡಿದ ಸಚಿವ ಪ್ರಿಯಾಂಕ್ ಖರ್ಗೆ, ಬಿಜೆಪಿ ಅಭ್ಯರ್ಥಿ ನಮ್ಮ ಕುಟುಂಬಕ್ಕೆ ಕೊಲೆ ಬೆದರಿಕೆ ಹಾಕಿದ್ರು. ಈ ಬಗ್ಗೆ ನಾವು ದೂರನ್ನ ಕೊಟ್ಟಾಗ ಕೇಸ್ ಹಾಕಲಿಲ್ಲ. ಅದೇ ವ್ಯಕ್ತಿಯನ್ನ ಬಿಜೆಪಿ ಅಭ್ಯರ್ಥಿಯಾಗಿ ಮಾಡಿದ್ರು ಎಂದು ಮಣಿಕಂಠ ರಾಥೋಡ್ ಆಡಿಯೋವನ್ನ ಪ್ರಿಯಾಂಕ್ ಖರ್ಗೆ ಪ್ಲೇ ಮಾಡಿದ್ದಾರೆ. ಆತ ಖರ್ಗೆ ಫ್ಯಾಮಿಲಿಯನ್ನ ನಾಶ ಮಾಡ್ತೀನಿ ಎಂದಿದ್ದಾನೆ. ಈ ಆಡಿಯೋ ಬಗ್ಗೆ ದೂರು ಕೊಟ್ಟರೂ ಕ್ರಮ ಆಗಿಲ್ಲ. ಇವರ ವಿರುದ್ಧ 20-30 ಕೇಸ್ ಇದ್ರೂ ಕ್ರಮ ಆಗಿಲ್ಲ ಅಂತ ಬಿಜೆಪಿ ವಿರುದ್ಧ ಪ್ರಿಯಾಂಕ್ ಖರ್ಗೆ ಆಕ್ರೋಶ ಹೊರಹಾಕಿದ್ರು. ಬೀದರ್ನ ಸಚಿನ್ ಪಾಂಚಾಳ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೃತ ಸಚಿನ್ ಪಾಂಚಾಳ ಮನೆಗೆ ವಿಶ್ವಕರ್ಮ ಮಹಾ ಒಕ್ಕೂಟ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ. ವಿಶ್ವಕರ್ಮ ಮಹಾ ಒಕ್ಕೂಟದ ರಾಜ್ಯಾಧ್ಯಕ್ಷ ವಿಜಯ್ ಕುಮಾರ್ ಪತ್ತಾರ್ ಸಚಿನ್ ಮನೆಗೆ ಭೇಟಿ ಕೊಟ್ಟರು. ಸಚಿನ್ ಸಾವಿಗೆ ನ್ಯಾಯ ಸಿಗುವವರೆಗೂ ಹೋರಾಟ ಮಾಡಲಾಗುವುದು ಎಂದು ಭರವಸೆ ಕೊಟ್ಟಿದ್ದಾರೆ. ಅಲ್ಲದೆ ಸಚಿನ್ ಆತ್ಮಹತ್ಯೆ ಪ್ರಕರಣದಲ್ಲಿ ನ್ಯಾಯ ಸಿಗಬೇಕಾದ್ರೆ ಸಿಬಿಐಗೆ ವಹಿಸುವಂತೆ ಆಗ್ರಹಿಸಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.